ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿರುವಂತಹ ಪಾಲಕ್ ಚಿಕನ್ ಗ್ರೇವಿನ ಮಾಡಿ ತೋರಿಸ್ತಿದ್ದೀನಿ. 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಜೊತೆಗೆ ಇಡ್ಲಿ, ದೋಸೆ, ಚಪಾತಿ, ಪೂರಿ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುವಂತಹ ಈ ಪಾಲಕ್ ಚಿಕನ್ ಗ್ರೇವಿನ ಮಾಡೋದು ಹೇಗೆ ಅಂತ ಈಗ ಈ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ವಾ. ನೋಡ್ತಾ ಇದ್ದರೆ ಈಗಲೇ ತಿನ್ನಬೇಕು ಅನ್ನಿಸ್ತಿದೆ. ನೀವು ಟ್ರೈ ಮಾಡಿ ಒಂದು ಸತಿ ಈ ರೀತಿ ಅಂತ ಹೇಳ್ತಾ, ಈಗ ಒಂದು ಬಾಸಿಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಸೋಸಿ ತೊಳೆದು ಇಟ್ಕೊಂಡಿದ್ದೆ. ಇದನ್ನು ಬೇಯೋದಕ್ಕೆ ಒಂದು 2 ಕುದಿ ಬಂದರೆ ಸೊಪ್ಪು ಬೆಂದೋಗಿಬಿಡುತ್ತೆ. ಅಷ್ಟೊತ್ತಿಗೆ ನಾವು ಅದು ಬೇಯೋದ್ರೊಳಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬೆಳ್ಳುಳ್ಳಿ, ಒಂದು 4ರಿಂದ 5 ಮೆಣಸಿನ್ಕಾಯಿ, 1 ಕಪ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ತಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸು, ನೀವು ಗೋಡಂಬಿ ಇದ್ರೇ ಹಾಕೋಬೋದು ಕಾಯಿ ಬದಲು. ನಾನು ಇಲ್ಲಿ ಪಾಲಕ್ ಸೊಪ್ಪನ್ನು ನೀರು ತೆಗೆದುಬಿಟ್ಟು ಸೊಪ್ಪನ್ನು ಹಾಕ್ತಿದ್ದೀನಿ. ಇದ್ರ ಜೊತೆಗೆ ಖಾರಕ್ಕೆ ನಾನು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಅಂತ ಬೇರೆ ಇಲ್ಲ. ನಾನು ಮಟನ್ ಸಾಂಬಾರಿಗೆ, ಚಿಕನ್ ಸಾಂಬಾರಿಗೆ ಅಂತಲೇ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಡೆ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಪಲಾವ್ ಎಲೆ ಮತ್ತು ಕಸೂರಿ ಮೇಥಿ, ಚಕ್ಕೆ, ಲವಂಗನ ಒಗ್ಗರಣೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಕರಿಬೇವಿನ ಎಲೆನೂ ಹಾಕ್ಕೊಂಡಿದ್ದೀನಿ. ಒಂದು ದಪ್ಪ ಗಾತ್ರದ ಈರುಳ್ಳಿ ಮತ್ತು ಜೊತೆಗೆ ಒಂದು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಟೊಮೊಟೊ ಇಲ್ಲ ಅಂದರೆ ನೀವು ಮೊಸರನ್ನು ಹಾಕೋಬೋದು. ಅದು ಇನ್ನೊಂದು ವಿಧಾನ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನದ ಪುಡಿ ಜೊತೆಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಮತ್ತು ಈರುಳ್ಳಿನೂ ಬೇಗ ಬೇಯುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಹಂತದಲ್ಲೇ, ಚಿಕನ್ ಯಾವುದೇ ರೆಸಿಪಿ ಮಾಡಿದ್ರೂ ಚಿಕನ್ ಉರಿಯುವಾಗಲೇ ಉಪ್ಪನ್ನು ಹಾಕಿದ್ರೆ ಚಿಕನ್ಗೆ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ ಮತ್ತು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಗ್ರೀನಾಗಿ ಪಾಲಕ್ ಸೊಪ್ಪಿನ ಕಲ್ಲರೇ ಚೆಂದ. ನೀವು ಏನು ಮಸಾಲೆ ಪೌಡರ್ ಹಾಕಿದ್ರೂ ಅದು ಹಸಿರು ಕಲ್ಲರಲ್ಲೇ ಆಗುತ್ತೆ. ಗ್ರೀನ್ ಗ್ರೇವಿ ಅಂತಲೇ ಹೇಳ್ಬೋದು. ನೋಡೋದಕ್ಕೂ ಅಷ್ಟು ಕಲರ್ಫುಲ್ಲಾಗಿರುತ್ತೆ, ಜೊತೆಗೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ. ಚಪಾತಿಗೆ, ಪೂರಿಗೆ, ಇಡ್ಲಿಗೆ, ದೋಸೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬಿಸಿ ಅನ್ನಕ್ಕೆ, ಮುದ್ದೆಗಿಂತ ಈ ಇಷ್ಟು ರೆಸಿಪಿಗಳಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಗೊಜ್ಜು. ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ನಾವು ಮುದ್ದೆಗೂ ತಿನ್ಬೋದು. ಈಗ ನೋಡಿ, ಈಗ ನಾವು ರುಬ್ಬಿದ್ದಂಥ ಮಸಾಲನ ಈಗ ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ. ಯಾಕೆ ಅಂದರೆ ನಾವು ಯಾವುದೇ ಪದಾರ್ಥನೂ ಫ್ರೈ ಮಾಡಿ ರುಬ್ಬಿಲ್ಲ. ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮುಚ್ಚಳ ಮುಚ್ಚಿಟ್ಟು ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ಅದು ಚೆನ್ನಾಗಿ ಕುದೀತಾ ಇದೆ ನೋಡ್ಬೋದು. ಈ ಚೆನ್ನಾಗಿ ಕುದ್ದಂಥದಕ್ಕೆ ನಾನು ಆ ಜಾರಲ್ಲಿರುವಂತಹ ಮಸಾಲೆನ ಸ್ವಲ್ಪ ತೊಳೆದು ಒಂದು ಗ್ಲಾಸಷ್ಟು ಹಾಕಿದ್ರೆ ನೀರು ಸಾಕಾಗುತ್ತೆ. ಚಿಕನ್ನು ಬೇಯುವಾಗಲೇ, ನಾವು ಫ್ರೈ ಮಾಡುವಾಗಲೇ ಚಿಕನ್ ಬೆಂದೋಗ್ಬಿಟ್ಟಿರುತ್ತೆ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿಲಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಪಾಲಕ್ ಚಿಕನ್ ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ. ಆದರೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕಾಗತ್ತೆ. ಯಾಕೆಂದರೆ ಗ್ರೇವಿ ತಿಕ್ಕಾಗಿರೋದ್ರಿಂದ ಗಟ್ಟಿಯಾಗಿಬಿಡುತ್ತೆ ಬೇಯ್ತಾ. ಹಾಗಾಗಿ ಅಲ್ಲೇ ಒಂದೊಂದು ಅರ್ಧ ನಿಮಿಷಕ್ಕೆ ಒಂದು ಸತಿ, 1 ನಿಮಿಷಕ್ಕೆ ಒಂದು ಸತಿ ಕೈ ಆಡಿಸ್ತಾ ಇರಬೇಕು ಅಷ್ಟೇ. ಇನ್ಯಾವ ಮಸಾಲೆನೂ ಇದಕ್ಕೆ ಆ್ಯಡ್ ಮಾಡೋಂಗಿಲ್ಲ. ಈಗ ನೋಡಿ, ಆಲ್ಮೋಸ್ಟ್ ರೆಡಿಯಾಗಿದೆ ಚಿಕನ್ ಪಾಲಕ್ ಗ್ರೇವಿ. ತುಂಬಾ ಟೇಸ್ಟಿಯಾಗಿರುವಂಥ ಈ ಗ್ರೇವಿ ಇಷ್ಟು ನೋಡೋದಕ್ಕೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಸೊ ಅದನ್ನು ಸರ್ವ್ ಮಾಡುವಾಗಂತೂ ನೋಡ್ತಾ ಇದ್ದರೆ ತಿನ್ಬೇಕು ಅನಿಸುತ್ತೆ. ಆ ರೀತಿ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ಯಾರು ಇಷ್ಟಪಡಲ್ಲ ಅನ್ನೋಂಥವರೆಲ್ಲ ಇಷ್ಟಪಟ್ಟು ತಿಂತಾರೆ. ಮಕ್ಕಳಂತೂ ಒಂದು ಪೀಸ್ ಬಿಟ್ಕೊಡಲ್ಲ, ಅಷ್ಟು ರುಚಿಯಾಗಿ ತಿಂತಾರೆ. ಬನ್ನಿ ಈಗ ಸರ್ವ್ ಮಾಡೋಣ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಈಗ ಈ ಹಂತದಲ್ಲಿ ಫುಲ್ಲು ಚಿಕನ್ ಎಲ್ಲ ಬೆಂದು ರೆಡಿಯಾಗಿದೆ. ನೋಡಿದ್ರಲ್ವ, ಗ್ರೀನ್ ಮಸಾಲ ಗ್ರೇವಿ, ಪಾಲಕ್ ಮಸಾಲ ಗ್ರೇವಿ. ಪಾಲಕ್ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಚಿಕನ್ನಲ್ಲೂ ಪ್ರೋಟೀನ್ ಅಂಶ ಇರೋದ್ರಿಂದ ಮಕ್ಕಳು, ವಯಸ್ಸಾದವ್ರವರೆಗೂ ಇದನ್ನು ತಿನ್ಬೋದು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.